ಈ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಂತರ ಬಿಜೆಪಿ ಏನು ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದನ್ನು ನೋಡಬೇಕು. ಗೆಲ್ಲುವ ವಿಚಾರಕ್ಕೆ ಬಂದಾಗ ಈಗಿನ ಹಂತದ ಲೆಕ್ಕಾಚಾರವನ್ನು ನೋಡಿದ್ರೆ ಬಿಜೆಪಿ ಸ್ವಲ್ಪ ಮುಂಚೂಣಿಯಲ್ಲಿದೆ. ಗೆಲ್ಲುವ ಅವಕಾಶ ಬಿಜೆಪಿಗೆ ದಟ್ಟವಾಗಿ ಕಾಣ್ತಾ ಇದೆ. ಕಾಂಗ್ರೆಸ್ 1+1 ಅನ್ನುವಂತಹ ಸೂತ್ರವನ್ನು ಮಾಡಿದಾಗ ಬಿಜೆಪಿ ಮೊದಲಿಗೆ 2 ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದಂತಹ ಬಿಜೆಪಿ ತನ್ನ 3ನೇ ಅಧಿಕೃತ ಅಭ್ಯರ್ಥಿನ, ಪಕ್ಷೇತರ ಅಭ್ಯರ್ಥಿನ ಹಾಕಲಿಲ್ಲ. ಅವರು ಅಧಿಕೃತ ಅಭ್ಯರ್ಥಿಯನ್ನ ಹಾಕಿ ಅವರನ್ನ ಗೆಲ್ಲಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋದನ್ನ ಬಿಜೆಪಿ ಸ್ಪಷ್ಟ ಸಂದೇಶ ಕೊಡ್ತು. ಮತ್ತು ಅಂಕಿಅಂಶವನ್ನ ನಾವು ಪೇಪರ್ಲ್ಲಿರುವಂತಹ ಅಂಕಿಅಂಶವನ್ನ ಮಾತ್ರ ನಾವು ಗಮನಕ್ಕೆ ತೆಗೆದುಕೊಂಡ್ರೆ ಈ ಹಂತದಲ್ಲಿ ಈ ಕ್ಷಣದವರೆಗೆ 10ನೇ ತಾರೀಕಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈ ಕ್ಷಣದವರೆಗೆ ಬಿಜೆಪಿ ಗೆಲ್ಲುವ ಅವಕಾಶ ಇದೆ. 10ನೇ ತಾರೀಕು ಮತದಾನದ ನಂತರ ಅಂತಿಮವಾಗಿ ಯಾರ ಗೆಲುವು ಅನ್ನುವಂಥದ್ದು ನಿಶ್ಚಿತವಾಗಿ ಗೊತ್ತಾಗುವಂಥದ್ದು. 3ನೇ ಅಭ್ಯರ್ಥಿಯನ್ನ ಗೆಲುವಿಗಾಗಿ ಬಿಜೆಪಿ ಕೂಡ ಒಂದಿಷ್ಟು ರಣತಂತ್ರವನ್ನು ರೂಪಿಸಿದೆ. ನಿನ್ನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಈ ಒಂದು ರಾಜ್ಯಸಭೆಯ ಚುನಾವಣಾ ಉಸ್ತುವಾರಿಯಾಗಿರುವಂತಹ ಕಿಶನ್ ರೆಡ್ಡಿ ಅವರು, ಬಿಜೆಪಿ ರಾಜ್ಯ ಉಸ್ತುವಾರಿಯಾಗಿರುವ ಅರುಣ್ ಸಿಂಗ್, ಇವರೆಲ್ಲರೂ ಕೂಡ ಸೇರಿ ಒಂದು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಒಂದಿಷ್ಟು ಜನರಿಗೆ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿದ್ದಾರೆ. 3ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಬೇಕು. ಇದು ಬಿಜೆಪಿಯ ಬಹಳ ದೊಡ್ಡದಾದಂತಹ ಟಾಸ್ಕ್. 3ನೇ ಅಭ್ಯರ್ಥಿ ಗೆಲ್ಲಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಅಡ್ಡ ಮತದಾನ ಆಗಬೇಕಾಗತ್ತೆ. ಬಿಜೆಪಿಗೂ ಕೂಡ ಬೇರೆಯವರ ನೆರವು ಬೇಕಿದೆ. ಆ ಬೇರೆಯವರ ನೆರವನ್ನ ಬಿಜೆಪಿ ಹೇಗೆ ಪಡ್ಕೊಳ್ಳುತ್ತೆ ಮತ್ತು ತನ್ನೆಲ್ಲ ಶಾಸಕರು ಕೂಡ ಅಸಿಂಧು ಮಾಡದೆ ಹೇಗೆ ಮತಗಳನ್ನು ಚಲಾವಣೆ ಮಾಡ್ತಾರೆ, ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಹೀಗಾಗಿನೇ ಬಿಜೆಪಿ ಒಂದಿಷ್ಟು ಲೆಕ್ಕಾಚಾರವನ್ನ ಹಾಕಿರುವಂಥದ್ದು. ಯಾವ ಸ್ವರೂಪದಲ್ಲಿ ಹಾಗಾದ್ರೆ ಬಿಜೆಪಿಯ ಪ್ಲಾನ್ ವರದಿ ತೋರಿಸ್ತೀವಿ ನೋಡಿ. ಎಲ್ಲವೂ ಸುಸೂತ್ರವಾಗಿತ್ತು. ಇನ್ನೇನು ಎಲೆಕ್ಷನ್ಗೆ ನಾಮಪತ್ರ ಸಲ್ಲಿಸಲು ಅಡ್ಡಿ ಇಲ್ಲ ಅಂದುಕೊಳ್ಳಲಾಗಿತ್ತು. ಆದ್ರೆ ಕೊನೆ ಕ್ಷಣದ ಕಾಂಗ್ರೆಸ್ ದಾಳ ಬಿಜೆಪಿ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಿಬಿಡ್ತು. ಕಾಂಗ್ರೆಸ್ 2ನೇ ಅಭ್ಯರ್ಥಿ ಕಣಕ್ಕಿಳಿಸಿದ್ದರಿಂದ ಬಿಜೆಪಿ 3ನೇ ಅಭ್ಯರ್ಥಿಯನ್ನ ರಣಾಂಗಣಕ್ಕೆ ಇಳಿಸಿತು. ಆಗಲೇ ಎಂಟ್ರಿ ಆಗಿದ್ದು ಬಿಜೆಪಿಯಿಂದ 3ನೇ ಅಭ್ಯರ್ಥಿಯಾಗಿ ಲೇಹರ್ ಸಿಂಗ್. ಕಾಂಗ್ರೆಸ್ 1+1 ಸೂತ್ರಕ್ಕೆ ಕೇಸರಿ 2+1 ತಂತ್ರ. 3ನೇ ಅಭ್ಯರ್ಥಿ ಗೆಲ್ಲಿಸೋಕೆ ಕಮಲ ರಣತಂತ್ರ. ನಂಬರ್ ಗೇಮ್, ಕಾಂಗ್ರೆಸ್ ವೋಟಿಂಗ್, ತಮ್ಮದೇ ಸರ್ಕಾರ. 3ನೇ ಅಭ್ಯರ್ಥಿ ಗೆಲ್ಲಿಸಲೇಬೇಕಾದ ಅನಿವಾರ್ಯತೆ. ಹೌದು, ಲೇಹರ್ ಸಿಂಗ್ ಗೆಲುವು ಇದೀಗ ಬಿಜೆಪಿಗೆ ಪ್ರತಿಷ್ಠೆಯ ವಿಷಯವಾಗಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ಗೆ ಸೆಡ್ಡು ಹೊಡೆದು 3ನೇ ಅಭ್ಯರ್ಥಿ ವಿಜಯಕ್ಕಾಗಿ ಕಮಲ ಪಡೆ ಸರ್ಕಸ್ ಮಾಡಲೇಬೇಕಿದೆ. ಹೀಗಾಗಿ ಬಿಜೆಪಿ ಆಟ ರಾಜ್ಯಸಭೆ ಅಖಾಡದಲ್ಲಿ ತುಂಬಾನೇ ಕುತೂಹಲ ಮೂಡಿಸಿದೆ. ಬಿಜೆಪಿ ನಡೆ ಏನು, ಪ್ಲಾನ್ ಹೇಗೆ, ಕ್ರಾಸ್ ವೋಟಿಂಗ್ ಸ್ಟ್ರಾಟರ್ಜಿ ಏನು ಅನ್ನೋ ಚರ್ಚೆ ಶುರುವಾಗಿದೆ. 3ನೇ ಅಭ್ಯರ್ಥಿಗೆ ಕ್ರಾಸ್ ವೋಟಿಂಗ್ ಅನಿವಾರ್ಯ. ಅಡ್ಡ ಮತಗಳ ಮೇಲೆ ನಿಂತಿದೆ ಅಭ್ಯರ್ಥಿಯ ವಿಜಯ. ರಾಜ್ಯಸಭೆ ರಣಾಂಗಣದ ಬಿಜೆಪಿಯ 3ನೇ ಅಭ್ಯರ್ಥಿ ಗೆಲ್ಲಲು ಅಡ್ಡ ಮತದಾನದ ಅನಿವಾರ್ಯತೆ ಇದೆ. ಅದರಲ್ಲೂ ಮೊದಲ ಪ್ರಾಶಸ್ತ್ಯದ ಮತಗಳಲ್ಲಿ ಗೆಲ್ಲಬೇಕೆಂಬ ಗುರಿ ಹೊಂದಿರುವ ಬಿಜೆಪಿ ಅಡ್ಡ ಮತಗಳಿಗಾಗಿ ಜೆಡಿಎಸ್ ಅತೃಪ್ತ ಶಾಸಕರ ಮೇಲೆ ಕಣ್ಣಿಟ್ಟಿದೆ. ಕಾಂಗ್ರೆಸ್ನಿಂದಲೂ ಬಿಜೆಪಿ ಪರ ಒಲವಿರುವ ಶಾಸಕರಿದ್ದಾರಾ ಅಂತಲೂ ನೋಡ್ತಿದೆ. ಆದ್ರೆ ಆ ಅಡ್ಡ ಮತಗಳನ್ನ ಬಿಜೆಪಿ ಹೇಗೆ ಕೂಡಿಸುತ್ತೆ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಸದ್ಯಕ್ಕೆ ಬಿಜೆಪಿ ಬಳಿ 122 ಸದಸ್ಯ ಬಲವಿದೆ. ಬಿಜೆಪಿಯ 120 ಶಾಸಕರ ಮತಗಳು ಜೊತೆಗೆ ಪಕ್ಷೇತರ ಸದಸ್ಯ ನಾಗೇಶ್ ಮತ್ತು ಬಿಎಸ್ಪಿಯ ಮಹೇಶ್ ಬೆಂಬಲದೊಂದಿಗೆ 122 ಸದಸ್ಯರ ಬಲ ಸಿಗಲಿದೆ. ಹೀಗಾಗಿ ಮೊದಲೆರಡು ಅಭ್ಯರ್ಥಿಗಳ ಆಯ್ಕೆ ನೀರು ಕುಡಿದಷ್ಟೇ ಸುಲಭ. ಹೀಗಾಗಿ ಮೊದಲ ಪ್ರಾಶಸ್ತ್ಯದ ಮತಗಳಲ್ಲೇ ಗೆಲ್ಲಲು 3ನೇ ಅಭ್ಯರ್ಥಿಗೆ ಅಡ್ಡಮತ ಆಗಲೇಬೇಕಿದೆ. ಸದ್ಯ ಬಿಜೆಪಿ ಬಳಿ 122 ಸದಸ್ಯರ ಬಲವಿದೆ. ಇದರಲ್ಲಿ ನಿರ್ಮಲಾ ಸೀತಾರಾಮನ್ ಮತ್ತು ಜಗ್ಗೇಶ್ ಗೆಲುವಿಗಾಗಿ ಕನಿಷ್ಠ 90 ಮತಗಳು ಬೇಕೇ ಬೇಕು. ಆಗ ಬಿಜೆಪಿ ಬಳಿ ಉಳಿಯೋದು 32 ಮತಗಳು ಮಾತ್ರ. 3ನೇ ಅಭ್ಯರ್ಥಿ ಲೇಹರ್ ಸಿಂಗ್ ಗೆಲ್ಲಿಸಬೇಕು ಅಂದ್ರೆ ಹೆಚ್ಚುವರಿ ಮತಗಳ ಅವಶ್ಯಕತೆ ಇದೆ. ಅದಕ್ಕೆ ದ್ವಿತೀಯ ಪ್ರಾಶಸ್ತ್ಯ ಮತ್ತು ಅಡ್ಡ ಮತದಾನದ ಅನಿವಾರ್ಯತೆ ಇದೆ. ಅಂದುಕೊಂಡಷ್ಟು ಸುಲಭನ ಬಿಜೆಪಿ ಗೆಲುವು? ಬಿಜೆಪಿ 3ನೇ ಅಭ್ಯರ್ಥಿ ಲೇಹರ್ ಸಿಂಗ್ ಗೆಲುವು ಅಂದುಕೊಂಡಷ್ಟು ಸುಲಭವಲ್ಲ ಅನ್ನೋ ಮಾತುಗಳು ಕೇಳಿ ಬಂದಿವೆ. ಯಾಕಂದ್ರೆ ಗೆಲುವಿಗಾಗಿ ಕನಿಷ್ಠ 45 ಮತಗಳ ಅಗತ್ಯವೇನೋ ಇದೆ. ಅದೇ ರೀತಿ ಜಗ್ಗೇಶ್ಗೆ ಕೂಡ ಕೇವಲ 45 ವೋಟ್ ನೀಡಿ ಸುಮ್ಮನಾಗುವಂತಿಲ್ಲ. 3ನೇ ಅಭ್ಯರ್ಥಿ ಗೆಲ್ಲಿಸೋ ಲೆಕ್ಕಾಚಾರದಲ್ಲಿ ಯಾಮಾರುವಂತಿಲ್ಲ. ಇದಕ್ಕಾಗಿ 1-2 ಹೆಚ್ಚುವರಿ ಮತ ಹಾಕಿ ಸೇಫ್ ಮಾಡಬೇಕು. ಅಲ್ಲಿಗೆ ನಿರ್ಮಲಾ ಸೀತಾರಾಮನ್ಗೆ 46, ಜಗ್ಗೇಶ್ಗೆ 46 ವೋಟು ಮಾಡಿದ್ರೆ ಬಿಜೆಪಿ ಬಳಿ 30 ಮತಗಳು ಉಳಿಯುತ್ತೆ. ನಿರ್ಮಲಾ ಸೀತಾರಾಮನ್ಗೆ 46 ವೋಟ್ ನೀಡೋದ್ರ ಜೊತೆಯಲ್ಲಿ ಜಗ್ಗೇಶ್ಗೂ 46 ವೋಟ್ ನೀಡಿದ್ರೆ ಬಿಜೆಪಿ ಬಳಿ ಉಳಿಯೋದು 30 ವೋಟುಗಳು ಮಾತ್ರ.
ನಂತರದಲ್ಲಿ ಬಿಜೆಪಿ ಹೆಚ್ಚುವರಿಯಾಗಿ 15 ಮತಗಳಿಗಾಗಿ ರಣತಂತ್ರ ರೂಪಿಸಬೇಕು. ಆದರೆ ದ್ವಿತೀಯ ಪ್ರಾಶಸ್ತ್ಯ ಮತ್ತು ಕ್ರಾಸ್ ವೋಟಿಂಗ್ ಮೇಲೆ ಬಿಜೆಪಿ ಮೂರನೇ ಅಭ್ಯರ್ಥಿ ಭವಿಷ್ಯ ನಿಂತಿದೆ. ಕೊನೆ ಕ್ಷಣದ ಕಸರತ್ತು, ಸಿಎಂ ಹೈ ವೋಲ್ಟೇಜ್ ಮೀಟಿಂಗ್. ರಾಜ್ಯಸಭೆ ರಣಾಂಗಣದಲ್ಲಿ ಅಡ್ಡ ಮತದಾನದ ಬಿರುಗಾಳಿಯ ಸದ್ದು ಶುರುವಾಗಿದ್ದೇ ತಡ ಬಿಜೆಪಿ ನಾಯಕರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ರಾಜ್ಯಕ್ಕೆ ಉಸ್ತುವಾರಿ ಅರುಣ್ ಸಿಂಗ್ ಎಂಟ್ರಿ ಕೊಟ್ಟಿದ್ದು, ಸಿಎಂ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆದಿದೆ. ಮೀಟಿಂಗ್ ಬಳಿಕ ಮಾತನಾಡಿದ ಸಿಎಂ ಬೊಮ್ಮಾಯಿ 10ನೇ ತಾರೀಕಿನ ನಂತರ ಕಾದು ನೋಡಿ ಗೊತ್ತಾಗುತ್ತೆ ಅಂತ ಕುತೂಹಲ ಹೆಚ್ಚಿಸಿದ್ದಾರೆ. ನೀವೇ ಹೇಳ್ತಿರಲ್ಲ ಕ್ರಾಸ್ ಔಟಿಂಗ್ ಆಗಲೇಬೇಕು ಅಂತ, ಆಯ್ತು ಬರಲಿ 10ನೇ ತಾರೀಕು ಕಾಯ್ದು ನೋಡಿ. ಸಚಿವ ಆರ್ ಅಶೋಕ್ ಮಾತು ಕೂಡ ಟ್ವಿಸ್ಟ್ ಕೊಟ್ಟಿದ್ದಂತಿದೆ. ನಮ್ಮ 3 ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಎಂದ ಅಶೋಕ್, ಅಭ್ಯರ್ಥಿಗಳ ಗೆಲುವಿಗೆ ಎಲ್ಲಾ ನಾಯಕರು ಫೀಲ್ಡ್ಗೆ ಇಳಿದಿದ್ದಾರೆ ಅಂತ ಹೇಳಿದ್ದು ಕುತೂಹಲ ಮೂಡಿಸಿದೆ. 100% 3 ಅಭ್ಯರ್ಥಿಗಳು ನಮ್ಮ ಬಿಜೆಪಿಯಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಈಗಾಗಲೇ ನಮ್ಮ ನಾಯಕರು ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು, ರಾಜ್ಯ ಅಧ್ಯಕ್ಷರಾದಂಥ ಕಟೀಲ್ ಅವರು, ಅರುಣ್ ಸಿಂಗ್ ಅವರು, ನಮ್ಮ ಇನ್ಚಾರ್ಜ್ ಬಂದಿದ್ದಾರೆ, ಕಿಶನ್ ರೆಡ್ಡಿ ಅವರು, ಎಲ್ಲರೂ ಈಗಾಗಲೇ ಫೀಲ್ಡಿಗೆ ಇಳಿದಿದ್ದಾರೆ. ಅಗತ್ಯ ಇದ್ದಿದ್ದಕ್ಕೆ ನಾವು 3ನೇ ಅಭ್ಯರ್ಥಿಯನ್ನು ಹಾಕಿರೋದು. ಹೇಗಿದೆ ಬಿಜೆಪಿಗೆ ಕ್ರಾಸ್ ವೋಟಿಂಗ್ ಲೆಕ್ಕಾಚಾರ? ಅಡ್ಡ ಮತಗಳನ್ನ ಸೆಳೆಯಲು ಬಿಜೆಪಿ ಪ್ಲಾನ್ ಏನು? ಬಿಜೆಪಿಗೆ ದ್ವಿತೀಯ ಪ್ರಾಶಸ್ತ್ಯದ ಜೊತೆಯಲ್ಲಿ ಅಡ್ಡ ಮತದಾನದ ಅನಿವಾರ್ಯತೆ ಇದೆ. ಹೀಗಾಗಿ ಜೆಡಿಎಸ್ನ ಅಸಮಾಧಾನಿತ ಶಾಸಕರ ಮೇಲೆಯೂ ಕಣ್ಣಿಟ್ಟಿರುವ ಬಿಜೆಪಿ ಕಮಲದ ಪರ ಒಲವು ಹೊಂದಿರುವ ಶಾಸಕರೊಂದಿಗೆ ಮಾತುಕತೆಗೆ ನಿರ್ಧರಿಸಿದೆ. ಬಿಜೆಪಿ 3ನೇ ಅಭ್ಯರ್ಥಿ ಲೇಹರ್ ಸಿಂಗ್ ಹಾಗೂ ಸಚಿವ ಆರ್ ಅಶೋಕ್ಗೆ ಈ ಜವಾಬ್ದಾರಿ ವಹಿಸಲಾಗಿದೆ. ಅಡ್ಡ ಮತದಾನಕ್ಕಾಗಿ ನಾಯಕರ ಜೊತೆ 1-to-1 ಮಾತುಕತೆಗೆ ಸೂಚಿಸಲಾಗಿದೆ. ಹೀಗಾಗಿ ಬಿಜೆಪಿ ಕಾಂಗ್ರೆಸ್ ಮತಗಳನ್ನ ಸೆಳೆಯುತ್ತಾ ಇಲ್ಲ ಜೆಡಿಎಸ್ ಮತಗಳನ್ನ ಸೆಳೆಯುತ್ತಾ ಎರಡೂ ಪಕ್ಷಗಳನ್ನು ಅಡ್ಡ ಮತದಾನಕ್ಕೆ ಓಲೈಸಿದ್ದೇ ಆದಲ್ಲಿ ಯಾವ ಭಾಗದ ನಾಯಕರ ಮೇಲೆ ಕಣ್ಣಿಡಲಿದೆ ಅನ್ನೋ ಚರ್ಚೆ ಶುರುವಾಗಿದೆ. ಒಟ್ನಲ್ಲಿ ಬಿಜೆಪಿಗೂ ರಾಜ್ಯಸಭೆ 3ನೇ ಅಭ್ಯರ್ಥಿ ಗೆಲುವು ಪ್ರತಿಷ್ಠೆಯ ಕಣವಾಗಿದ್ದು, ಕೊನೆ ಕ್ಷಣದಲ್ಲಿ ಯಾವೆಲ್ಲ ತಂತ್ರ ರೂಪಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಸನ್ ಗಾಂವ್ಕರ್, TV9 ಬೆಂಗಳೂರು.